ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. 4 ಜನರಿಗೆ ಯಾರಂತ ಗೊತ್ತಾಯ್ತು? 14, 8, 10, 14, 15. ಸರಿ. ಈಗ ತಡೆಯಾಜ್ಞೆಯನ್ನು ಯಾವ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ನಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗೋದು. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು, ನಾನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ, ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂತೇಳಿ. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಈಗ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು, ಸಾಕಷ್ಟು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದು, ಸಾಕ್ಷಿಗಳನ್ನು ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದ್ದು, ಮೊನ್ನೆ ನ್ಯಾಯಾಲಯದ ಮುಂದೆ ಅವ್ರ ಸಾಕ್ಷಿಗಳು ಕೂಡ ಬಂದು ನೋಡಿದ್ರು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಆವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದರು. ಅವೆಲ್ಲ ಸಾಕ್ಷಿಗಳನ್ನು ಕೋರ್ಟು ಗಣನೆಗೆ ತೆಗೆದುಕೊಂಡಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಕೂಡ ನಮಗೂ ಕೂಡ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಯಾವ ಆಧಾರದ ಮೇಲೆ ಸ್ಟೇ ಸಿಕ್ಕಿದೆ ಅನ್ನೋದನ್ನು ನಾವು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಇದು ಗುರುನಾಥ ಗೌಡ ನಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ಅದನ್ನು ಈಗ ಹಿಂದಿನ ಶಿಕ್ಷೆಯನ್ನ ಅಮಾನತು ಮಾಡಿ ಈಗ ಸ್ಟೇ ಕೊಟ್ಟಿರುವಂಥದ್ದು ಅಲ್ಲ, ಅಮಾನತು ಮಾಡಿದ್ದಾರೆ. ಈಗ ಅಮಾನತ್ತು ವೆಕೆಟ್ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೆ? ಅಮಾನತು ಮಾಡಿದ್ದಾರೆ. ಈ ನ್ಯಾಯಾಲಯ ಯಾವ ಅಂಶಗಳ ಮೇಲೆ ಅಮಾನತು ಮಾಡಿದ್ದಾರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ. ಈಗ ಇದು ಜಿಲ್ಲೆಗೆ ಪ್ರವೇಶ ಏನಾದರೂ ಅವಕಾಶ? ಈಗ 195A ಒಳಗಡೆನೂ ಕೂಡ ಒಂದು ಪ್ರಕರಣ ನಡೀತಾ ಇದೆ. ಸಾಕ್ಷಿನಾಶ ಅವ್ರ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಸೊ ಧಾರವಾಡ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಬಾರ್ದಂತನೂ ಕೂಡ ಇದೆ. ಹಾಗಾಗಿ ಜಿಲ್ಲೆ ಪ್ರವೇಶ ಮಾಡುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಈಗ ನ್ಯಾಯಾಲಯ ಅದರ ಸಂಪೂರ್ಣ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಆದೇಶ ಇದೆ, ಒಳಗೆ ಜಿಲ್ಲೆ ಪ್ರವೇಶ ಮಾಡಬೇಕು ಬೇಡೋ ಅದರಲ್ಲಿ ಏನು ಬರ್ದಿರೋ ಅಂತ ಗೊತ್ತಿಲ್ಲ ನನಗೆ. ಗೊತ್ತಾದ್ಮೇಲೆ ನೋಡ್ಕೊಂಡು ನಿಮ್ಗೆ ನಾನು ಉತ್ತರ ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.